ಹೋಗ್ಸನ ಇದು ಏನು ಸಲ ಹಿಂಗಿದೆಯಾ ನೀನು? ನೀಟಾಗಿ ಸ್ನಾನ ಮಾಡಿಕೊಂಡು ನೀಟಾಗಿ ಬಟ್ಟೆ ಹಾಕ್ಕೊಂಡಿರು. ಇದು ಏನಿದ್ದೀನಿ ಅವತಾರ? ನೋಡೋಕ್ಕಾಗಲ್ವಲ್ಲ. ಒಂದು ಟೀ ಶರ್ಟ್ ಹಾಕೊಂಬಿಡ್ತಾಳೆ, ಒಂದು ಪ್ಯಾಂಟ್ ಹಾಕೊಂಬಿಡ್ತಾಳೆ. ಅದು ನೀಟಾಗಾರ ಕಾಣ್ತಾಳ? ಅಥವಾ ಕೂದಲೆಲ್ಲ ಕೆದ್ಕೊಂಡಿರ್ತಾಳೆ, ಜುಟ್ಟು ಸರಿಗೆ ಹಾಕ್ಕೊಂಡಿರಲ್ಲ. ನೀಟಾಗಿರಬೇಕು ಸನ ಮನೆಯಲ್ಲಿ ಹೆಣ್ಮಕ್ಳು. ನಿಮಗೆ ಹೇಳಿದ್ರು ಅಷ್ಟೇ ಕಣ್ರಿ, ಮನೆಯಲ್ಲಿ ಹೆಣ್ಮಕ್ಳು ಎಷ್ಟು ಲಕ್ಷಣವಾಗಿರ್ತೀರೋ ಅಷ್ಟು ಮನೆಗೆ ಒಳ್ಳೆಯದು. ಆಚೆಯಿಂದ ಬರ್ತವೆ ಪಾಪ, ಕಷ್ಟಪಟ್ಕೊಂಡು ಬರ್ತವೆ ಹುಡುಗರು, ದುಡಿಯೋಕ್ಕೆ ಹೋಗಿರ್ತವೆ. ಅವಾಗ ಅಲ್ಲಿರೋ ಟೆನ್ಷನ್ನೇ ತಲೆ ತುಂಬ ತುಂಬ್ಕೊಂಬಂದ್ಬಿಟ್ಟಿರ್ತಾರೆ. ಮನೆಗೆ ಬಂದಿದ ತಕ್ಷಣ ಇವ್ರು ಸ್ವಲ್ಪ ಚೆನ್ನಾಗಿ ಕಂಡ್ರೆ ಹೆಂಡತಿ ಮಕ್ಕಳು ಇನ್ನೂ ಖುಷಿಯಾಗಿ ಹೋಗ್ತಾರೆ. ಅವರು ಇರೋ ಟೆನ್ಷನ್ನೆಲ್ಲ ಬಿಟ್ಬಿಡ್ತಾರೆ. ನಾವೇ ಆಗಲಿ ಆಚೆ ಹೋಗ್ತೀವಿ, ಮನೆಗೆ ಬರ್ತೀವಿ, ಬಂದಿದ ತಕ್ಷಣ ಅವ್ರನ್ನ ನೋಡಿದ್ರೆ ಏನೋ ಒಂಥರ ನಮಗೆ ಮನಸ್ಸಲ್ಲಿ ಖುಷಿ ಆಗುತ್ತೆ. ಮೊಮ್ಮಕ್ಕಳು, ಸೊಸೆ ಇರ್ಬೋದು, ಮಕ್ಕಳಿರ್ಬೋದು, ಮತ್ತೊಬ್ರು ಇರ್ಬೋದು, ನೀಟಾಗಿ ಹ್ಯಾಪಿಯಾಗಿ ಇರಬೇಕು. ಈ ಫೋನ್ ಬಂದೇ ಕಣ್ರಿ ಹಿಂಗೆಲ್ಲ ಆಗ್ತಿರೋದು. ಫೋನ್ ಬಂದರೆ ಫೋನಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಇನ್ನು ಸ್ನಾನ ಮಾಡೋಕ್ಕೆ ಟೈಮ್ ಸಿಗೋಲ್ಲ, ಬಟ್ಟೆ ಚೇಂಜ್ ಮಾಡ್ಕೊಳ್ಳೋ ಟೈಮ್ ಸಿಗೋಲ್ಲ, ಆರಾಮಾಗಿರೋಕ್ಕೆ ಟೈಮ್ ಸಿಗೋಲ್ಲ. ನನಗಂತೂ ಕೆಟ್ಟ ಕೋಪ ಬಂದ್ಬಿಡುತ್ತಪ್ಪ ಹಿಂಗಿದ್ರೆ. ನನಗಿಷ್ಟ ಕಣ್ರಿ, ನಾನು ಯಾವಾಗೂ ನೀಟಾಗಿ ಸೀರೆ ಉಟ್ಕೋಬೇಕು, ನೀಟಾಗಿ ಡ್ರೆಸ್ ಮಾಡ್ಕೋಬೇಕು, ನೀಟಾಗಿ ತಲೆ ಬಚ್ಕೋಬೇಕು. ಇದೆಲ್ಲ ನನಗೆ ತುಂಬ ಇಷ್ಟ. ಯಾಕೆಂದರೆ ನಾವು ಹಿಂಗಿದ್ದಷ್ಟು ನಮ್ಮ ಮೈಂಡು ಫುಲ್ಲು ಫ್ರೀಯಾಗಿರುತ್ತೆ ಕಣ್ರಿ, ಏನೂ ಟೆನ್ಷನ್ ಇರಲ್ಲ. ನಾವು ಖುಷಿಯಾಗಿರ್ತೀವಿ. ಆ ದಿನ ಕಳೆಯೋದೇ ಗೊತ್ತಾಗಲ್ಲ ನಮಗೆ. ಕೆಲವು ಹೆಣ್ಮಕ್ಳು ಹಂಗೆ ಕಣ್ರಿ, ಏನು ಹೇಳಿದ್ರು ಅಷ್ಟೇ. ಅದೇ ಬಟ್ಟೆ ಹಾಕ್ಕೊತವ. ಕೆಲವು ಹೆಣ್ಮಕ್ಳುಗಳು ಬಟ್ಟೆ ಹಾಕೊಳ್ಳೋದು ನೋಡಬೇಕು ನೀವು, ಹೆಂಗಿರುತ್ತೆ ಬಟ್ಟೆಗಳು ಅಂದರೆ ನಮಗೆ ನೋಡೋಕ್ಕಾಗಲ್ಲ ಕಣ್ರಿ, ಅಷ್ಟು ಬೇಜಾರಾಗೋದು. ಆ ಥರ ಬಟ್ಟೆ ಹಾಕ್ತವೆ ಕೆಲವು ಹೆಣ್ಮಕ್ಳು. ಬಿಡಿ, ಕೆಲವು ಹೆಣ್ಮಕ್ಳ ಕತೆ ನಮಗೆ ಯಾಕೆ? ಅವ್ರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ, ನಮ್ಮ ಇಷ್ಟ ಬಂದಂಗೆ ನಾವಿರೋಣ. ನಮಗೇನು ಇಷ್ಟ? ನಮ್ಮ ಮನೇಲಿ ಇರೋದು, ನಮ್ಮ ಮನೇಲಿ ನಮ್ಮ ಹತ್ರ ಏನು ಬಟ್ಟೆ ಇದೆ ಅದನ್ನು ನೀಟಾಗಿ ಹಾಕ್ಕೋಬೇಕು, ನೀಟಾಗಿ ಇರಬೇಕು ಮನೇಲಿ. ದೇವ್ರು ಬಡಿಸ್ತಾನ ಕೊಡ್ತಾನೆ ಸನ, ಕೊಳಕ್ತಾನ ಅಂತೂ ಕೊಡಲ್ಲ. ಬಡಿಸ್ತಾನ ಎಲ್ರಿಗೂ ಕೊಡ್ತಾನೆ, ಕೊಳಕ್ತಾನ ಯಾರಿಗೂ ಕೊಡ್ತಾನೆ? ದೇವರು ಯಾರಿಗೂ ಕೊಡಲ್ಲ ಕೊಳಕ್ತಾನನ. ಅದು ನಾವು ಸೃಷ್ಟಿ ಮಾಡ್ಕೊಳ್ಳೋದು ಕೊಳಕ್ತಾನನ. ವಾರಕ್ಕೊಂದ್ಸಲ ಸ್ನಾನ ಮಾಡೋದು, ವಾರಕ್ಕೊಂದ್ಸಲ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದು, ವಾರಕ್ಕೊಂದ್ಸಲ ಮನೆ ಒರೆಸೋದು, 3 ದಿನಕ್ಕೊಂದ್ಸಲ ಸಾರು ತಿನ್ನೋದು, ಸಾರು ಇಟ್ಕೊಂಡು ತಿನ್ನೋದು. ಇದನ್ನು ದೇವ್ರು ನಮಗೆ ಕೊಟ್ಟಿದ್ದಾನ? ಇಲ್ಲ. ಬಡಿಸ್ತಾನ ಕೊಡ್ತಾನೆ, ಪ್ರತಿಯೊಬ್ಬರಿಗೂ ಕೊಡ್ತಾನೆ ಬಡಿಸ್ತಾನನ. ಕೊಳಕ್ತಾನೆ ಯಾರಿಗೂ ಕೊಡಲ್ಲ.